ಬೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ತನಿಖೆಯನ್ನ ನಡೆಸ್ತಾ ಇತ್ತು. ಇದೀಗ ಪ್ರಕರಣದ ತನಿಖಾಧಿಕಾರಿಯನ್ನ ಸಿಐಡಿ ಬದಲಾವಣೆ ಮಾಡಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿಗೆ ಕೊಟ್ಟು ತನಿಖಾಧಿಕಾರಿಯಾಗಿ ತನ್ವೀರ್ ರನ್ನ ನೇಮಕ ಮಾಡಲಾಗಿದೆ. ಸಿಐಡಿಯಲ್ಲಿ ಡಿವೈಎಸ್ಪಿ ಆಗಿರುವ ತನ್ವೀರ್ ಕನಕಲಕ್ಷ್ಮಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂತು. ಅವರ ವಿರುದ್ಧ ಜೀವ ಎಂಬುವರು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ ಅವರೇ ಹೇಗೆ ಈ ತನಿಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿತ್ತು. ಈಗ ಸಿಐಡಿ ಅವರನ್ನ ಬದಲಾವಣೆ ಮಾಡೋ ಮೂಲಕ, ಕನಕಲಕ್ಷ್ಮಿ ಅವರನ್ನ ಬದಲಾವಣೆಯನ್ನ ಮಾಡೋ ಮೂಲಕವಾಗಿ ಆ ಜಾಗಕ್ಕೆ ತನ್ವೀರ್ ಅವರನ್ನ ನೇಮಕ ಮಾಡಲಾಗಿದೆ. ಇವರ ನೇತೃತ್ವದಲ್ಲಿ ಬೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಏನಾಗಿದೆ, ಯಾರ ಅಕೌಂಟ್ಗೆ ಎಷ್ಟು ದುಡ್ಡು ಹೋಗಿದೆ, ನಿಜಕ್ಕೂ ಇವರು ಆರೋಪಿಸ್ತಿರೋ ಹಾಗೆ ಜೀವ ಮತ್ತು ಅವರ ಸಹೋದರಿಯ ಅಕೌಂಟ್ಗಳಿಗೆ ಏನಾದರೂ ದುಡ್ಡು ಹೋಗಿದೆಯಾ, ಸರ್ಕಾರಿ ಹಣ, ನಿಗಮದ ಹಣ ಹೇಗೆ ಪ್ರೈವೇಟ್ ಖಾತೆಗಳಿಗೆ ಹೋಗಲಿಕ್ಕೆ ಸಾಧ್ಯ, ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಈ ತನಿಖೆಯ ಮೂಲಕ ಉತ್ತರ ಸಿಗಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ. ಉಮೇಶ್, ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧ ಆರೋಪ ಕೇಳಿಬಂದಾಗ ಅವರೇ ಈ ತನಿಖೆಯನ್ನ ಹೇಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಫೈನಲಿ ಬದಲಾವಣೆ ಮಾಡಿದ್ದಾರೆ, ಆ ಜಾಗಕ್ಕೆ ತನ್ವೀರ್ ಅವರನ್ನ ತಂದಿದ್ದಾರೆ. ಸೊ ನೆಕ್ಸ್ಟ್ ಡೆವಲಪ್ಮೆಂಟ್ ಏನು? ದಿವ್ಯಜ್ಯೋತಿ, ಬೋವಿ ನಿಗಮದಲ್ಲಿ ನಡೆದಿದೆ ಅನ್ನಲಾದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಪೊಲೀಸರು ತನಿಖೆ ನಡೆಸ್ತಾ ಇರ್ತಾರೆ. ತನಿಖೆ ನಡೆದಂಥ ವೇಳೆಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿಚಾರಣೆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟರು ಮತ್ತು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಆ ಉದ್ಯಮಿ ಜೀವ ಏನಿದ್ರು ಕಳೆದ 27ನೇ ತಾರೀಕು ಅವರು ಆತ್ಮಹತ್ಯೆ ಮಾಡ್ಕೋತಾರೆ. ಮಾಡಿಕೊಂಡ ನಂತರದಲ್ಲಿ ಈ ಪ್ರಕರಣ ಹಲವು ತಿರುವುಗಳನ್ನು ತೆಗೆದುಕೊಂಡಿದೆ. ಈಗಾಗಲೇ ಈ ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕು ಅಂತೇಳಿ ಕೋರ್ಟಲ್ಲಿ ಕೂಡ ಇರುವಂಥ ಹೈಕೋರ್ಟ್ನಲ್ಲಿ ಇದೇ ಸಂದರ್ಭದಲ್ಲಿ ಮತ್ತೊಂದು ಅಂದರೆ ಜೀವ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಬನಶಂಕರಿ ಪೊಲೀಸ್ ಠಾಣೆಗೆ ಏನು ಪ್ರಕರಣ ದಾಖಲಾಗಿತ್ತು ಅದನ್ನು CCB ಪೊಲೀಸರಿಗೆ ವರ್ಗಾವಣೆ ಕೂಡ ಮಾಡಿರುವಂಥದ್ದು. ಇದು ಕಿರುಕುಳ ಕೊಟ್ಟಿರುವ ನಿಜವ ಅನ್ನೋ ಆಂಗಲಲ್ಲಿ ಅವರು ಕೂಡ CCB ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೋವಿ ನಿಗಮದಲ್ಲಿ ನಡೆದಿರುವಂಥ ಹಗರಣ ಸಂಬಂಧಪಟ್ಟ ಹಾಗೆ CID ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ರು. ಇವತ್ತು ಡಿವೈಎಸ್ಪಿ ಕನಕಲಕ್ಷ್ಮಿ ಏನಿದ್ರು ತನಿಖಾಧಿಕಾರಿ, ಅವರನ್ನು ಬದಲಾವಣೆ ಮಾಡಿ ಡಿವೈಎಸ್ಪಿ ತನ್ವೀರ್ ಅವರನ್ನ ನೇಮಕ ಮಾಡಿ ಈಗ ಸರ್ಕಾರ ಆದೇಶ ಮಾಡಿರುವಂಥದ್ದು. ಈಗ ತನ್ವೀರ್ ಅವರು CIDಯಲ್ಲಿ ಡಿವೈಎಸ್ಪಿ ಆಗಿರುವಂಥ ಅವರು ಈಗ ಬೋವಿ ನಿಗಮದಲ್ಲಿ ಆಗಿರುವಂಥ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಕಡೆ ತನಿಖೆ ಮಾಡಿಸಿದ್ರೆ, ಮತ್ತೊಂದು ಕಡೆ CCB ಪೊಲೀಸರು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕನಕಲಕ್ಷ್ಮಿ ಕಿರುಕುಳ ಕೊಟ್ಟಿದ್ದು ನಿಜವ ಅಥವಾ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ CCB ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.